ಕಾಲ ಎಲ್ಲವನ್ನು ಮರೆಸುತ್ತದೆ, ಆದರೆ ಕೆಲ ಕಥೆಗಳು ಮಣ್ಣಿನಡಿ ಮಲಗುತ್ತದೆ. ಗುಜರಾತ್ನ ಪಾಟ್ನಾ ನಗರ ಒಮ್ಮೆ ಭಾರತದಲ್ಲಿ ಶ್ರೀಮಂತ ಮತ್ತು ವೈಭವಶಾಲಿ ನಗರವಾಗಿತ್ತು. ಅಲ್ಲಿ ಆಡಳಿತ ಮಾಡುತ್ತಿದ್ದವರು ಚಾಲುಕ್ಯ ವಂಶದ ರಾಜರು. ಆ ಸಮಯದಲ್ಲಿ ಒಬ್ಬ ರಾಣಿ ಇದ್ದಳು. ಅವಳ ಹೆಸರು ಉದಯಮತಿ. ಅವಳು ತನ್ನ ಗಂಡ ರಾಜನಾದ ಭೀಮದೇವನನ್ನು ತುಂಬ ಪ್ರೀತಿಸುತ್ತಿದ್ದಳು. ಆದರೆ ಒಂದು ದಿನ ರಾಜನು ಅವಳನ್ನು ಬಿಟ್ಟು ಹೋದ. ಅವಳ ಜೀವನವೇ ಖಾಲಿಯಾಗಿ ಬಿಟ್ಟಿತು. ಆದರೆ ಅವಳು ದುಃಖದಲ್ಲಿ ಮುಳುಗಲಿಲ್ಲ. ಅವಳು ಒಂದು ನಿರ್ಧಾರ ಮಾಡಿದಳು. ನನ್ನ ಪ್ರೀತಿ ಕಾಲದೊಂದಿಗೆ ಮರೆತು ಹೋಗಬಾರದು. ಅದಕ್ಕಾಗಿ 1063ರಲ್ಲಿ ಅವಳು ಒಂದು ಅದ್ಭುತ ಬಾವಿಯನ್ನು ನಿರ್ಮಿಸಲು ಆದೇಶ ನೀಡಿದಳು. ಅದೇ ರಾಣಿ ಕಿ ವಾವ್. ಈ ನಿರ್ಮಾಣ 20 ವರ್ಷಗಳ ಕಾಲ ನಡೆಯಿತು. ಅವಳ ಮಗ ಕರ್ಣ ಕೂಡ ಇದನ್ನು ಪೂರ್ಣಗೊಳಿಸಲು ಸಹಾಯ ಮಾಡಿದ್ದನು. ಇದು ಸಾಮಾನ್ಯ ಬಾವಿಯಲ್ಲ, ಇದು ಭೂಮಿಯೊಳಗೆ ಇಳಿಯುವ ದೇವಾಲಯ. 7 ಹಂತಗಳು, 23 ಮೀಟರ್ ಆಳ. ನೀವು ಕೆಳಗೆ ಇಳಿದಂತೆ ಒಂದು ಗುಪ್ತ ಲೋಕಕ್ಕೆ ಹೋಗುತ್ತಿರುವಂತೆ ಅನುಭವವಾಗುತ್ತದೆ. ಪ್ರತಿ ಗೋಡೆ ಮೇಲೆ 500ಕ್ಕೂ ಹೆಚ್ಚು ಶಿಲ್ಪಗಳು, ವಿಷ್ಣುವಿನ ದಶಾವತಾರ, ಅಪ್ಸರೆಗಳು, ಋಷಿಗಳು. ಇಲ್ಲಿ ನೀರು ಮಾತ್ರ ಇರಲಿಲ್ಲ, ಇಲ್ಲಿ ವಿಜ್ಞಾನ, ಕಲೆ ಮತ್ತು ಆತ್ಮೀಯತೆ ಇತ್ತು. ಈ ಬಾವಿಯ ಸುತ್ತಲೂ ಔಷಧಿ ಗಿಡಗಳು ಬೆಳೆಯುತ್ತಿದ್ದವು ಹಾಗೂ ಇದರ ನೀರು ಔಷಧಿಯ ಗುಣಗಳಿವೆ ಎಂದು ನಂಬಲಾಗುತ್ತಿತ್ತು. ಇನ್ನು ಒಂದು ರಹಸ್ಯ ಏನೆಂದರೆ, ಕೊನೆಯ ಹಂತದ ಬಳಿ 30 ಮೀಟರ್ ಉದ್ದದ ಗುಪ್ತ ಸುರಂಗವಿತ್ತು. ಯುದ್ಧದ ಸಮಯದಲ್ಲಿ ತಪ್ಪಿಸಿಕೊಳ್ಳಲು ಬಳಸಲಾಗುತ್ತಿತ್ತು. ಆದರೆ ಕಾಲ ಬದಲಾಗಿದೆ. 1200 ಸಮಯದಲ್ಲಿ ಕುತುಬುದ್ದೀನ್ ಐಬಕ್ ಪಟ್ಟಣವನ್ನು ದಾಳಿ ಮಾಡಿದನು. ನಂತರ 1298ರಲ್ಲಿ ಅಲಾವುದ್ದೀನ್ ಖಿಲ್ಜಿಯು ದಾಳಿ ಮಾಡಿದನು. ನಗರವು ಹಾಳಾಯಿತು, ಜನರು ಚದರಿ ಹೋದರು. ಇದರ ನಡುವೆ ಸರಸ್ವತಿ ನದಿ ತುಂಬಿ ಹರಿಯಿತು, ಮಣ್ಣು ತುಂಬಿತು. ಹಂತ ಹಂತವಾಗಿ ಈ ಅದ್ಭುತ ಬಾವಿ ಮಣ್ಣಿನಡಿ ಮಲಗಿತು. ವರ್ಷಗಳು, ಶತಮಾನಗಳು ಕಳೆದವು. ಯಾರಿಗೂ ಗೊತ್ತಿರಲಿಲ್ಲ ಈ ಭೂಮಿಯಡಿ ಒಂದು ಮಹಿಮೆ ಮಲಗಿದೆ ಎಂದು. ಕೆಲವರು ಅಲ್ಲಿಗೆ ಬಂದಾಗ ಅವರು ಕೇವಲ ಒಂದು ದೊಡ್ಡ ಗುಂಡಿಯನ್ನು ಮಾತ್ರ ನೋಡಿದರು. ಅದು 87 ಮೀಟರ್ ಅಗಲದ. ಆದರೆ ಅವರಿಗೆ ಗೊತ್ತಿರಲಿಲ್ಲ ಅದರೊಳಗೆ ಒಂದು ಸಂಪೂರ್ಣ ನಾಗರಿಕತೆ ಮಲಗಿದೆ ಎಂದು. 1940ರ ದಶಕದಲ್ಲಿ ಈ ಸ್ಥಳವನ್ನು ತೋಡಲು ಆರಂಭವಾಯಿತು. ನಂತರ 1980ರ ದಶಕದಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇದನ್ನು ಸಂಪೂರ್ಣವಾಗಿ ಹೊರತೆಗೆದರು. 1981ರಿಂದ 1987ರವರೆಗೆ ಪುನರ್ ನಿರ್ಮಾಣ ನಡೆಯಿತು. ಮಣ್ಣಿನಡಿ ಮಲಗಿದ ಶಿಲ್ಪಗಳು ಮತ್ತೆ ಬೆಳಕಿಗೆ ಬಂದವು. ಇಂದು ಇದು ಭಾರತದ ರಾಷ್ಟ್ರೀಯ ಸ್ಮಾರಕವಾಗಿದೆ. 2014ರಲ್ಲಿ ಯುನೆಸ್ಕೋ ಇದನ್ನು ವಿಶ್ವ ಪರಂಪರೆ ಪಟ್ಟಿಗೆ ಸೇರಿಸಿತು. 2016ರಲ್ಲಿ ಇದು ಭಾರತದ ಕ್ಲೀನೆಸ್ಟ್ ಐಕಾನಿಕ್ ಪ್ಲೇಸ್ ಆಯಿತು. ಮತ್ತು ಇನ್ನೂ ಒಂದು ವಿಷಯ ಏನೆಂದರೆ, ₹100 ನೋಟಿನ ಹಿಂಭಾಗದಲ್ಲಿ ಇದೇ ರಾಣಿ ಕಿ ವಾವ್ ಇದೆ. ರಾಣಿ ಉದಯಮತಿ ತನ್ನ ಪ್ರೀತಿಯಿಂದ ಕಟ್ಟಿದ ಈ ಅದ್ಭುತ ಯುದ್ಧದಿಂದ ನಾಶವಾಗಲಿಲ್ಲ. ಪ್ರಕೃತಿಯ ಮೌನ ಮತ್ತು ನಮ್ಮ ಮರೆವು ಇದನ್ನು ಮಣ್ಣಿನಡಿ ಮಲಗಿಸಿತು. ರಾಣಿ ಕಿ ವಾವ್ ತನ್ನ ಮಹತ್ವವನ್ನು ಕಳೆದುಕೊಂಡಿಲ್ಲ, ನಾವು ಅದನ್ನು ಮರೆತಿದ್ದೇವೆ. ನಮ್ಮ ಇತಿಹಾಸ ಇನ್ನೂ ಮಣ್ಣಿನಡಿ ಮಲಗಿದೆ. ನಾವು ಹುಡುಕಿದರೆ ಮಾತ್ರ ಇದು ಜೀವಂತವಾಗುತ್ತದೆ. ಸ್ಟೇ ರೂಟೆಡ್, ಸ್ಟೇ ಕನೆಕ್ಟೆಡ್ ವಿತ್ ರೂಟ್ಸ್ ಆಫ್ ಭಾರತ್. ಇಂತಹ ಒಂದು ಒಳ್ಳೆಯ ವಿಷಯಕ್ಕಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.